KR from Basavareddy BA and BCom College, Dharwad. My name is Anita. I am handling cost accounting subject for BCom 5th sem students. Last class we have discussed problems on LIFO, first in, first out. In this class I am going to discuss with you the another technique of material pricing, that is LIFO, last in, first out. Okay, it is known as FIFO method. This method is opposite to the FIFO. Under this method, the last or the latest purchase are issued first to the production, and the price of materials to be issued would be the cost price of the last lot of the materials are issued. ಓಕೆ, ಹಿಂಗಂದರೆ ಏನಂತ ಹೇಳ್ಬೋದು, ನಾವು LIFO ಮೆಥಡಲ್ಲಿ ನಾವು FIFO ಅಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್. ಈಗ ಫಾರ್ ಎಕ್ಸಾಂಪಲ್ ಹಿಯರ್ ಇಲ್ಲೊಂದು ನಾ ಎಕ್ಸಾಂಪಲ್ ತೊಗೋತೀನಿ ನಿಮಗೆ. ಓಕೆ, 460 ಅದ. ಸೊ ವಿ ಹ್ಯಾವ್ ಟು ಗಿವ್ ಫ್ರಮ್ ದ ಫಸ್ಟ್ ಲಾಟ್. 460ಅಲ್ಲಿ 240 ನಾವು ತೊಗೋಬೇಕಾಗ್ತದೆ. ಓಕೆ, 700 ಲಾಟಿಂದ 240 ಹೋಗಿಬಿಟ್ರೆ 460 ಉಳಿತದೆ ಎಲ್ಲೇ FIFO ಮೆಥಡಲ್ಲಿ. ಬಟ್ LIFO ಮೆಥಡಲ್ಲಿ ಫಾರ್ ಎಕ್ಸಾಂಪಲ್ ಹಿಯರ್ 100 ಅದ ಫಸ್ಟ್ ಲಾಟಲ್ಲಿ, ಸೆಕೆಂಡ್ ಲಾಟಲ್ಲಿ 200 ಅದ, ಲಾಸ್ಟ್ ಲಾಟಲ್ಲಿ 300 ಅದ. ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ 300. ಲಾಸ್ಟ್ ಲಾಟನ್ನು ವಿ ಹ್ಯಾವ್ ಟು ಕನ್ಸಿಡರ್ ಆ್ಯಂಡ್ ಗಿವ್ ಇಟ್ ಟು ಅವರ್ ಲಾಟ್ ಪ್ರೈಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಫಸ್ಟ್ ಲಾಟಲ್ಲಿ ಫಸ್ಟ್ ಕೊಡೋದಕ್ಕೆ ನಾವು LIFO ಅಂತೇವಿ, ಲಾಸ್ಟ್ ಲಾಟಿಂದ ಲಾಸ್ಟ್ ಕೊಡೋದಕ್ಕೆ FIFO ಅಂಥೇಳಿ ಕಟ್ಟೆ. ಐ ಹೋಪ್ ಯು ಅಂಡರ್ಸ್ಟುಡ್. ಆಗ್ಲಿಕ್ಕಂದ್ರೂ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ ನಿಮ್ಗೆ ಗೊತ್ತಾಗ್ತದೆ. ಮೆರಿಟ್ಸ್: ನೋ ಡೇಂಜರ್ ಆಫ್ ಓವರ್ ಆರ್ ಅಂಡರ್ ರಿಕವರಿ ಆಫ್ ಕಾಸ್ಟ್. ಯಾಕಂದರೆ ಇಲ್ಲಿ ಏನು ಡೇಂಜರ್ ಇರೋಂಗಿಲ್ಲ, ಬಿಕಾಸ್ ನಾವೇನು ಮಾಡ್ತೇವೆ ಹೇಳ್ರಿ, ಇಲ್ಲಿ ಲಾಸ್ಟ್ ಲಾಟಿಂದನ ಅಮೌಂಟ್ ಕೊಡೋದ್ರಿಂದ ನಮ್ಗೆ ಇಲ್ಲಿ ಏನಾಗಂಗಿಲ್ಲ, ವೇರಿಯೇಷನ್ ಆಗಂಗಿಲ್ಲ. ಅಪ್ ಟು ದ ಡೇಟ್ ಆಫ್ ಪ್ರೈಸ್, ಲಾಸ್ಟ್ ಪ್ರೈಸನ್ನು ಇರ್ದಿದೆ ನಮ್ಗೆ ಕನ್ಫ್ಯೂಷನ್ ಆಗಂಗಿಲ್ಲ. ಫಸ್ಟ್ ಇದ್ರೆ ಅದನ್ನು ಕೊಡಬೇಕು, ಯಾವ ರೀತಿ ಕೊಡಬೇಕು, ಕನ್ಫ್ಯೂಷನ್ ಆಗ್ತಿರ್ತದೆ. ಓಕೆ, ಇಟ್ ಈಸ್ ಬೂಮ್ ಇನ್ ಟು ದ ಸ್ಟಾಕ್ ಪಿಲ್ಲರ್. ಇದು ಸ್ಟಾಕ್ ಪೀರಿಯಡನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ FIFO ಮೆಥಡ್ ಹೆಲ್ಪ್ ಆಗ್ತದೆ. ಇಟ್ ಹೆಲ್ಪ್ ಇನ್ ರೆಡ್ಯೂಸಿಂಗ್ ದ ಟ್ಯಾಕ್ಸ್ ಬರ್ಡನ್, ಬಿಕಾಸ್ ಫಸ್ಟ್ ಪ್ರೈಸ್ ಇದ್ದರೆ ನಾವೇನಾಗ್ತಿದ್ದೀವಿ ರೀ, ಅದನ್ನ ಪ್ರೈಸ್ ಕೊಡಬೇಕಂತಿರ್ತದೆ. ಇಲ್ಲಿ ನಾವು ಬೇರೆ ಪ್ರೈಸನ್ನು ಕೊಡೋದ್ರಿಂದ, ಲಾಸ್ಟ್ ಇಯರ್ ಪ್ರೈಸಸ್ಸನ್ನು ಕೊಡೋದ್ರಿಂದ, ಲಾಸ್ಟ್ ಪ್ರೈಸನ್ನು ಕೊಡೋದ್ರಿಂದ ನಮ್ಗೆ ಏನಾಗ್ತದೆ ಹೇಳ್ರಿ, ಇಲ್ಲಿ ಟ್ಯಾಕ್ಸ್ ಬರ್ಡನ್ ಆಗಂಗಿಲ್ಲ. ಬಿಕಾಸ್ ನಮ್ಮದು ಲಾಸ್ಟ್ ಡೇದು ಪ್ರೈಸ್ ಕಡಿಮೆ ಇತ್ತು ಅಂದರೆ, ಫಸ್ಟ್ದು ಹೈ ಇತ್ತಂದರೆ ಇಲ್ಲ, ಅದು ಕನ್ಸಿಡರ್ ಮಾಡೋಂಗಿಲ್ಲ. ಸೆಕೆಂಡದ್ದು ನಾವೇನು ಮಾಡ್ತೀವಿ ಹೇಳಿರಲಿ, ಕನ್ಸಿಡರ್ ಮಾಡಬೇಕಾಕೈತಿ. ನೆಕ್ಸ್ಟ್ ಇಟ್ ಈಸ್ ಸಿಂಪಲ್, ಯಾಕಂದ್ರೆ ಲಾಸ್ಟದ ಅಮೌಂಟನ್ನು ನಾವು ಕೊಟ್ಟು ಸಮ್ಮನ್ನು ಮಾಡ್ಕೋಬೋದು. ಡಿಮೆರಿಟ್ಸ್: ಜಾಬ್ ಕಾಸ್ಟ್ ವಿಲ್ ಬಿ ಡಿಫರ್. ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ವೆರಿ ಡಿಫಿಕಲ್ಟ್ ಆಗ್ತದೆ. ಬ್ಯಾಡ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಇದನ್ನು ಬ್ಯಾಡ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂತ, ಬಿಕಾಸ್ ನಮ್ಮದು ಫಸ್ಟೆಲ್ಲ ಪ್ರಾಫಿಟ್ ಆಗಿ ಲಾಸ್ಟ್ ಲಾಸ್ ಆಗತ್ತಿತ್ತು ಅಂತಂದರೆ ಲಾಸನ್ನು ನಾವು ರಿಕವರಿ ಮಾಡಬೇಕಾಕೈತೆ, ಅಥವಾ ಆ ಪ್ರೈಸನ್ನು ತೊಗೋಬೇಕು. ಫಸ್ಟೆಲ್ಲ ಲಾಸ್ ಆಗಿ ನೆಕ್ಸ್ಟ್ ಹೈ ಇತ್ತಂದರೆ ಆ ಪ್ರೈಸನ್ನು ಕೊಡಬೇಕಾಗಿ. ಈ ರೀತಿ ಆಗೋದ್ರಿಂದ ಬ್ಯಾಲೆನ್ಸ್ ಶೀಟ್ ಫೇಲ್ ಟು ಗಿವ್ ದ ಟ್ರೂ ಪಿಕ್ಚರ್ ಕೊಡಲಿಕ್ಕಿಲ್ಲೇ ನಮಗೆ ಪಾಸಿಬಲ್ ಆಗಂಗಿಲ್ಲ. ಇಟ್ ಈಸ್ ಕಾಲ್ಡ್ ಫಾರ್ ಟಿ ಡಿ ಎಸ್ ಕ್ಯಾಲ್ಕುಲೇಷನ್. ನಾವೇನು ಮಾಡಿದ್ದನ್ನು ಒಂಥರ ಕ್ಯಾಲ್ಕುಲೇಷನ್ ಮಾಡೋಬೇಕಾದ್ರೆ ರಾಂಗ್ ಅಂಥೇಳಿ ಕರಿಯಂಥ ಪೊಸಿಷನ್ನು ಕೂಡ ಇರ್ತದೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ LIFO. LIFO ಈಸ್ ನಥಿಂಗ್ ಬಟ್ ದ ಮೆಥಡ್ ಆಫ್ ಲಾಸ್ಟ್ ಪರ್ಚೇಸ್ ಆರ್ ಇಶ್ಯೂಡ್ ಟು ದ ಫಸ್ಟ್ ಪ್ರೊಡಕ್ಷನ್. ಲಾಸ್ಟ್ ಲಾಟನ್ನು ವಿ ಹ್ಯಾವ್ ಟು ಕನ್ಸಿಡರ್ ಫಾರ್ ದ ಫಸ್ಟ್ ಲಾಟ್ ಅಂಥೇಳಿ ಇದರಲ್ಲಿ ಕರೀತಾರೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದಿ ಪ್ರಾಬ್ಲಮ್ಸ್ ಆನ್ FIFO. ದ ಫಸ್ಟ್ ಪ್ರಾಬ್ಲಮ್. Okay, I am referring Balige's book. If you want, you can purchase. First problem: the following transaction occur in the purchase and issue of materials. 2/1/17 purchase of 200 units at 4 per unit. 3. Purchase 250 units at rupees 5 per unit. Next, 5/1/2017 issued 1000 units. Next, 10/1/2017 purchase 3000 units at 6 per unit. Next, 15/1/2017 issued 500 units. 20/1/2017 issued 1000 units. 22
1 2017 purchase 2250 units at 5.5 per unit. 23 1 2017 issued 1500 units. 24 1 2017 issued 1000 units. 25 1 2017 issued 500 units. 28 1 2017 purchased 1500 units at 8 rupees. 31 1 2017 issued 1000 units. Record the above transaction in a FIFO and find out the closing stock in terms of the value. Okay, I hope you understood the problem. Problem na ನಾವು ಓದಿದೆ. Let us solve the problem. ಈ ಪ್ರಾಬ್ಲಮ್ನ ನಾವು ಚಾರ್ಟಲ್ಲಿ ನಾವು ಅಪ್ಲೈ ಮಾಡೋಣ. ಸೇಮ್ ಏನು ಫಿಫೋಗಲ್ಲಿರೋ ಸೇಮ್ ಚಾರ್ಟ ಇಲ್ಲಿ ಬರ್ತದೆ. ಸ್ಟೋರ್ ಲೆಡ್ಜರ್ ಅಂಡರ್ ಫಿಫೋ ಮೆಥಡ್. ಸ್ಟೋರ್ ಲೆಡ್ಜರ್ ಅಂಡರ್ LIFO method. Okay, last in first out. First column is date, second column is receipt, third column is issue, last column is balance. Receipt alli first column GR number, okay, quantity, rate, amount. Next MR number, quantity, rate, amount. Last one quantity, rate and amount. Okay, this is the format of FIFO. Same format FIFO the same format LIFO ಇರ್ತದೆ. Okay, first one is 117 purchase 2000 units at 4 per unit. Okay, ಇಲ್ಲಿ ಡೇಟ್ ಕಾಲಮಲ್ಲಿ 2117 2000 units at 4. 2000 units at 4. 2000 into 4 8000. Okay, 2000 into 4 8000 is our first lot. Okay, 2000 into 4 8000. The next 3117 purchase 250 units at 5 per unit. Next again we are purchasing 3117 250 units at 5. 250 units at 5. 0 5 5s are 25, 5 2s are 10, plus 2 12. 1250. We have 2 lot here. First one is 2000 into 4 8000, 250 into 5 1250, 250 into 5 1250. Okay, next issued 5117 issued 1000 units. 5117 issued 1000 and we have to issue, but last lot ಅಲ್ಲಿ ಎಷ್ಟದ 250 ಅದ. ಫಸ್ಟ್ we have to give 250. ಫಸ್ಟ್ ನಾವು 250 ಕೊಡಬೇಕು. 250 into 5 1250. ಓಕೆ, ಎಷ್ಟು ಕೊಡ್ಬೇಕು ನಾವು? 1000 ವಿ ಹ್ಯಾವ್ ಟು ಇಶ್ಯೂ. 1000 ಓನ್ಲಿ ಎಷ್ಟು ಕೊಟ್ಟಿದ್ದೇವೆ ನಾವಿಲ್ಲೇ? 250 ಕೊಟ್ಟಿದ್ದೇವೆ. ರಿಮೈನಿಂಗ್ 750 ನಾವೆಲ್ಲಿಂದ ತೊಗೋಬೇಕು? 2000 ಲಾಟಿಂದ ತೊಗೋಬೇಕು. 750 into 4 750 into 4 ಅದು ಉಳಿತದೆ. ಯಾಕಂದ್ರೆ ನಾವು ಫಿಫೋ ಅಲ್ಲಿ ಇದ್ದೀವಿ ಅಂದ್ರೆ 2000ನಾಗ 1000 ಕೊಟ್ಟು ರಿಮೈನಿಂಗ್ 1000 ಇಲ್ಲಿ ಬರ್ಕೋತಿದ್ದೀವಿ. ಈಗ ನಾವು ಲೀಫೋದಲ್ಲಿ ಇರೋದ್ರಿಂದ ಲಾಸ್ಟ್ ಲಾಟ್ ವಿ ಹ್ಯಾವ್ ಟು ಕನ್ಸಿಡರ್. ಲಾಸ್ಟ್ ಲಾಟಲ್ಲಿ 250 ಅದ, 250 ಕೊಡ್ರಿ. ರಿಮೈನಿಂಗ್ 750ನ ನಾವು ಫಸ್ಟ್ ಲಾಟಿಂದ ತಗೋಬೇಕು. 750 into 4 3000. 750 into 4
3000. Okay, 250 lot we have already paid, so nil. 2000 ಅಲ್ಲಿ 750ನ ಮೈನಸ್ ಮಾಡಿರಿ, ಅಂದರೆ 1250 ಇಂಟು 4 5000. 2000 ಅಲ್ಲಿ 750ನ ಮೈನಸ್ ಮಾಡಿದ್ರೆ 1250 ಇಂಟು 4 5000. ಓಕೆ, ನೆಕ್ಸ್ಟ್ 10 117 purchase 3000 unit at 6. 10 117 purchase 3000 units at 6. 3000 units at 6. 6 3s are 18,000. Okay, first lot we have 1250 for 5000. Second lot we have 3000. 6 is equal to 18,000. Okay, next lot 12 117 issue 2000 units. 12 117 issued 2000. We have 3000 lot, sufficient amount is there. 2000 into 6 12,000. 2000 into 6 12,000. Okay, same lot first we have because we are in LIFO, first lot ಅನ್ನು ನಾವು ಟಚ್ ಮಾಡಿಲ್ಲ, ಸೆಕೆಂಡ್ ಲಾಟ್ we have used. 3000 ಅಲ್ಲಿ 2000 ಮೈನಸ್ ಮಾಡಿದರೆ 1000 into 6 6000. Okay, again we are issuing 15 ಗೆ 500 units. 15 117 issue 500, sufficient amount 1000 ಅಲ್ಲಿ ನಾವು 500ನ ಕೊಡ್ಬೋದು. ಅದರ ಕಾಸ್ಟ್ ಪ್ರೈಸ್ ಎಷ್ಟದ 6, ರೇಟ್ ಎಷ್ಟದ 6. 5 6 3120. ಓಕೆ, ಫಸ್ಟ್ ಲಾಟ್ ಈಸ್ 1250 for 5000. ಸೆಕೆಂಡ್ ಲಾಟಲ್ಲಿ 1000ನಲ್ಲಿ 500 ಮೈನಸ್ ಮಾಡಿರಿ, 500 ಇಂಟು 6 3000. ಐ ಹೋಪ್ ಯು ಅಂಡರ್ಸ್ಟುಡ್. 1000ನಲ್ಲಿ 500ಅನ್ನು ಮೈನಸ್ ಮಾಡಿದರೆ 500 ಸೇಮ್ 600. ಓಕೆ, ನೆಕ್ಸ್ಟ್ 20 ಅಗೇನ್ ವಿ ಆರ್ ಇಶ್ಯೂವಿಂಗ್ 1000 units. 20 117 issue 1000 units, but first we have only 500. First give 500, 6 3000. next 500 1250 ದಲ್ಲಿ 500ನ ಮೈನಸ್ ಮಾಡಿ, ಬಿಕಾಸ್ ವಿ ಹ್ಯಾವ್ ಟು ಗಿವ್ 1000. 500ಅಲ್ಲಿ 500 ಹೋದರೆ ನಿಲ್ ಬಂತು. 1250ದಲ್ಲಿ ನಾವೇನು ಮಾಡ್ಬೇಕು ಹೇಳ್ರಿ, 500 ಅಮೌಂಟನ್ನು ವಿ ಹ್ಯಾವ್ ಟು ಗಿವ್. 500 ಇಂಟು 4 500 into 4 2000. okay, next we have given last lot, so that nil. okay, 1250 minus 500 750 into 4 3000. okay, 1250 ಅಲ್ಲಿ 500 ಅನ್ನು ಕೊಟ್ಟರೆ 750 the remaining lot, 4 is equal to 3000. next 20 over 22nd lot purchased 2250 units at 5.50 per unit. okay, 22 117 2250 units into 5.50. 2250 into 5.50 12,375. lot
750 into 4, 3000. Second lot 2250, 5.50, 12,375. Okay. 23 we are issuing 1500 units. 23 117 issuing 1500. Okay, we have sufficient amount. We have to use this lot only because we are in LIFO. 1500 into 5.50, 8250. Okay, 1500 into 5.50, 8250. Remaining we have 750 into 4, 3000, and 2250 minus 1500. 750 into 5.50, 4125. 4125. Okay. 24 issued 1000 units. 24 1 2017 issued 1000. First lot we have 750. 750 into 5.50, 4125. Okay. Next 250 we have deficit. So 250 na first lot in the we have to take. 250 4, 250 into 4, 1000. Okay. 750 ಅಲ್ಲಿ 250 ಹೋದರೆ 500, 4, 2000. 750 ಅಲ್ಲಿ 750 ಲಾಟನ್ನು we have already paid. So 750 minus 750 dash. Next lot is 25 1 issued 500 units. Okay. 25 1 17 issued 500 units. Okay. We have 500. 500 4 2000. So that dash dash dash. We have no lot here. Next 28 117 purchase 1500 units at 8. 1500 units at 8. 1500 into 8. 12,000. 12,000. Okay. 1500 into 8. 12,000. Okay. Next. Last lot 31 117 issue 1000. 31 117 issue 1000. 500 lot 1500 lot ಅಲ್ಲಿ 1000 ಅನ್ನು we have to give. 1000 into 8 8000. 1500 minus 1000, 500 remaining lot. 500 into 8 4000. 4000. I hope you understood the problem. Okay. Store ledger under FIFO method. First we have to record the purchase. 2000 into 4 8000. 250. Again we are purchasing 250 into 5 1250. Okay. Next we are issuing 1000 units. We are in LIFO method, so that we have to take last lot as the base. 5 into 1250, but we have to give 1000. We have to take 750 from the first lot. 750. 2000 into minus 750. 1250 into 4 5000. Okay. Next we are purchasing 3000 at 6 per unit. 3000 into 6 18,000. First lot we have 1250 into 4
5,000. Second lot we have 3,000 into 6, 18,000. The next one we are issuing 2,000. 3,000 we have sufficient amount for second lot. Last lot, okay, 2,000 into 6, 12,000. 3,000 ಅಲ್ಲಿ 2,000 ಮೈನಸ್ ಮಾಡಿದ್ರೆ ರಿಮೈನಿಂಗ್ 1,000 ಉಳಿತದೆ. 1,000 into 6, 6,000. okay, we have 2 lot here. Next we are issuing 500. We are in last lot. The cost per unit is rate is 6. 1,000 ಅಲ್ಲಿ 500 ಹೋದರೆ 500 into 6, 3,000. okay, next again we are issuing 1,000. okay, we have here 2 lot, 1250 and 500. okay, give 500 from the second lot. 500 into 6, 3,000. 1250 minus 500 ಅಂದರೆ ನಾವು 500ನ ಇಲ್ಲಿ ತೊಗೋಬೇಕು ನೆಕ್ಸ್ಟ್ ಲಾಟಿಂದ. 1250 minus 500, 750. already we are taken second lot as here ತೊಗೊಂಡು ಬಿಟ್ಟಿದ್ದೇವೆ. ಸೊ 500 minus 500 nil. 1250ದಲ್ಲಿ 500 ಮೈನಸ್ ಮಾಡಿರಿ. 750 into 4, 3,000. next we are purchasing 2250 at 5.50. 12,375. we have 2 lot, 750 and 2250 at 5.5. next we are issuing 1,500. 2250ದಲ್ಲಿ 1,500ನ ನಾವು ಕೊಡ್ಬೋದು. 5.50, 8250. okay, next we are issuing 1,000. first we have 7 ಇಲ್ಲೇ 750ಯಲ್ಲಿ 750ನ we have to give. so last lot is nil. 750ಯಲ್ಲಿ 250ನ ಮೈನಸ್ ಮಾಡಿದರೆ 500 into 4, 2,000. again we are issuing 500. ಲಾಸ್ಟ್ ಲಾಟ್ ಇರೋದು 500ದಲ್ಲಿ 500 ಹೋದರೆ nil. next we are purchasing 1,500 at 8, 12,000 ಬಂತು. okay, 12,000, 1,500 into 8, 12,000. 1,500ಅಲ್ಲಿ 1,000 ನಾವೇನು ಮಾಡ್ಬೇಕು ಹೇಳ್ರಿ, ಇಶ್ಯೂ ಮಾಡತ್ತೀವಿ. ಸೊ 1,000 ಇಶ್ಯೂ ಮಾಡಿಬಿಟ್ರೆ 1,500 ಮೈನಸ್ 1,000 ಮಾಡಿದರೆ 500 into 8, 4,000. I hope you understood the LIFO method. Thank you.